ಆಲ್ಫಾ. ಇವತ್ತು ಹಾರ್ಡ್ ಕೋರ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೈನ್ಕ್ರಾಫ್ಟಲ್ಲಿ. ಈಗಾಗಲೇ ಸ್ಟಾರ್ಟ್ ಮಾಡಿ 1 ಡೇ ಆಯಿತು. ಸೊ ನಿಮಗೇನಕ್ಕೂ ಡೇಸ್ ಪ್ಲೇಟ್ ತೋರಿಸ್ಬಿಡ್ತೀನಿ. ಶೋ ಕೋಆರ್ಡಿನೇಟ್ಸ್, ಶೋ ಡೇಸ್ ಪ್ಲೇಡ್ ಆಯಿತಾ. ಎಷ್ಟು ದಿನ ಆಡಿದ್ದೀನಂತಲೂ ಗೊತ್ತಾಗುತ್ತೆ. ನೀವು ಡಿಪ್ರೆಷನ್ ಮಾಡ್ಕೋಬೇಡಿ. ಸೊ ಹೊರ್ಗಡೆ ಹೋಗ್ಬೇಕಂದ್ರೆ ಓಕೆ ಹೊರಗಡೆ ಹೋಗ್ಬೇಕಂದ್ರೆ ಈ ಸ್ಕೆಲೆಟನ್ ಒಂದು ಕಾಯ್ತಿದೆ ಇಲ್ಲಿ. ಅದನ್ನು ಡಿಫೀಟ್ ಮಾಡಬೇಕು ನಾನು, ಇಲ್ಲಾಂದರೆ ಅದು ಸತ್ತುಬಿಟ್ಟು ಆಮೇಲೆ ನಾನು ಡಿಪ್ರೆಷನ್ ಆಗಿಬಿಡ್ತೀನಿ. ಅದು ಹೆಂಗೆ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಹಂಗಾರೆ ತುಂಟು ನೋಡು, ಡಿಪ್ರೆಷನ್ ಸ್ಕೆಲೆಟಿಂಗ್ ಹೋಗಾಕೋ ಬಿಡ್ತಿಲ್ಲ. ಹೋಯ್ತು. ಹೆಂಗೆ ಮಾಡ್ತಂದ್ರೆ ಡಿಪ್ರೆಷನ್ ಆಗೋ ಥರ ಮಾಡ್ತು. ಹೆಡ್ಫೋನ್ ಹಾಕ್ಕೊಂಡು ಮಾಡೋಣ ಅಂತ ಇದ್ದೆ, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಬರ್ತಿತ್ತು. ಕೆಳಗೆ ಕಿತ್ತೋಯ್ತು. ಆಮೇಲೆ ಇಲ್ಲಿ ಏನಾಯ್ತಂದರೆ, ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತೀನಲ್ಲ ಆವಾಗ ಇಲ್ಲಿದ್ದೆ ನಾನು. ಅಲ್ಲಿದ್ದೆ. ಅಲ್ಲಿಂದ ಹಿಂಗೆ ಆರಬೇಕಿದ್ರೆ ಇದು ತಪ್ಪಿ ಕೆಳಗೆ ಬಿದ್ದೋದೆ. ಬಟ್ ಸತ್ತಿಲ್ಲ, ಹಾಫ್ ಹಾರ್ಟಲ್ಲಿದ್ದೆ. ಅಲ್ಲಿಂದ ಓಡ್ಬಂದು ನಾನು ನೀರು ಹತ್ಕೊಂಡು ಡರ್ಟ್ ಬ್ಲಾಕ್ ಬ್ರೇಕ್ ಮಾಡಿ ಮೇಲೆ ಹತ್ಕೊಂಡು ಬಂದೆ. ಅಲ್ಲಿ ನೋಡಿ, ಯಾವುದೋ ಕಿಟನ್ನು ಅಲ್ಲಿ ಸ್ಟಕ್ ಆಗಿಬಿಟ್ಟಿದೆ. ಅದು ಈಗ ಡಿಪ್ರೆಷನ್ನಲ್ಲಿದೆ. ಈಗ ಆ ಕಡೆ ಹೋಗಬೇಕು. ಅದು ಹೆಂಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಅದಕ್ಕಿಂತ ಮುಂಚೆ ಏನದು ಮಮ್ಮಿ ಓಡು ಬಾಗ್ ಬಿಡ ಸವಸ ಬಿಡ. ಸಣ್ಣ ಮಾಡು, ತಂದುಬಿಟ್ಟು ಇಲ್ಲಿಡು. ಆಮೇಲೆ ಸೆಟ್ಟಿಂಗ್ಸಿಗೆ ಹೋಗ್ಬಿಟ್ಟು ಸ್ವಲ್ಪ ಓಕೆ ಬ್ರದರ್, ಕ್ಲಾರಿಟಿ ಇವಾಗ ಬಂತು. ಅದು ಸ್ಕೆಲೆಟನ್ ಇದೆಯಲ್ಲ, ಯಾಕೆ ವಿಲೇಜರ್ನ ಅಟ್ಯಾಕ್ ಮಾಡ್ತಿಲ್ಲ, ಯಾಕೆ ಅಂತ ನನಗೆ ಕೇಳಬೇಡಿ, ಅದಕ್ಕೆ ಕೇಳಬೇಡಿ ನೀವು. ಆಮೇಲೆ ಇಲ್ಲಿ ಒಬ್ಬ ವಿಲೇಜರ್ ಇದ್ದಾನೆ. ಇಲ್ಲಿ ಒಂದು ಮಗು ಓಡೋಗ್ತೈತಿ. ಅದಕ್ಕೆ ಏನು ಮಾಡಬೇಕಂತ ನಿಮಗೆ ಗೊತ್ತಿಲ್ಲ. ಸ್ಟೋನ್ ಕಟರ್, ಬ್ಲ್ಯಾಕ್ ಸ್ಮಿತ್ ಹೌಸಲ್ಲಿ ತುಂಬ ಏನೇನೋ ಸಿಕ್ತು. ಏನೇನೋ ಅಂದರೆ ಏನೇನೋ ಅಲ್ಲ, ಸಮ್ ಐಟಮ್ಸ್, ಲೂಟಿಂಗ್ ಐಟಮ್ಸ್ ಸಿಕ್ತು. ಲೂಟ್ ಮಾಡಿದ್ದೀನಲ್ವ. ಮತ್ತು ನನ್ನ ಆರ್ಮರ್ ನೋಡಬೇಕಾ, ಯಾರಿಗಾದ್ರು ಆರ್ಮರ್ ಇದೆ. ನನ್ನ ಆರ್ಮರ್ ಗೋಲ್ಡ್ ಆರ್ಮರ್ ಹಾಕ್ಕೊಂಡಿದ್ದೀನಿ, ಗೋಲ್ಡ್ ಆರ್ಮರ್. ಐರನ್ ಗಾಲಮ್ಮಿಗೆ ಸ್ವಲ್ಪ ಡಿಪ್ರೆಷನ್ ಮಾಡೋಣ. ಐರನ್ ಗಾಲಮ್ಮಿಂದ ಸ್ವಲ್ಪ ಐರನ್ ತಗೊಳ್ಳೋಣ. ಬಾಯ್ ಸಾಪ್ ಓಡಲೇ ಎಲ್ಲ ಹಾಕಿಕೊಂಡು ಎರಡು ಎಲ್ಲಿ ಐರನ್ ಗೋಲಮ್. ಓಹೋ ಡಿಪ್ರೆಷನ್ ಹೆಂಗೆ ಹೊಡಿಯತ್ತಾ ಇಲ್ವಾ? ಹಂಗೆ ಏನು ಕಿತ್ಕೊಳಕ್ಕಾಗಲ್ಲ. ಈಗ
ಒಂದು ಫುಡ್ ಬಾರ್ ಒಂದು ಅವಾಗ ಖಾಲಿ ಆಗ್ತಿರತ್ತೋಲೇ. ಇದಕ್ಕೆ ನಾನು ಹಾರ್ಡ್ಕೋರ್ ಆಡಲ್ಲ. ದಿಸ್ ಈಸ್ ವೈ ನಾಟ್ ಐ ಪ್ಲೇ ಹಾರ್ಡ್ಕೋರ್. ಪೊಟ್ಯಾಟೊ ತಿನ್ನಿ, ಹಸಿ ಪೊಟ್ಯಾಟೊ ತಿನ್ನಿ ಬ್ರೋ. ಒಂದೊಂದೇ ಫಿಲ್ ಆಗತ್ತಿದು. ಎಷ್ಟು ತಿಂತೀಯೋ? ಓಕೆ 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 ಕೆ ಕ್ಲಾಕ್ ತೆಗೆದಿಲ್ಲಿಟ್ಕೋ. ಯಾಕಂದರೆ ರಾತ್ರಿ ಯಾವಾಗತ್ತೆ ಬೆಳಗ್ಗೆ ಯಾವಾಗತ್ತೆ ಅನ್ನೋ ಚಿಂತೆ ಇರಲ್ಲ ನನಗೆ. ಅದನ್ನು ಆಡ್ಕೊಡ್ಬೇಡಿ. ಸತ್ತೋದ್ರೆ ಗೋವಿಂದನ ಪಾದ ಮುಟ್ಬೇಕು ಇದರಲ್ಲಿ. ಅದಕ್ಕೆ ಅವೆಲ್ಲ ಆಗಲ್ಲ ಅಂತ ನಾವು ಕ್ಲಾಕು ನೆತ್ತರ್ ರೂಯಿನ್ಡ್ ಪೋರ್ಟಲ್ ಇದೆಯಲ್ಲ ಅಲ್ಲಿಂದ ಸಿಕ್ತಿದ್ದು. ಅದಕ್ಕೆ ವಾಟ್ ನಾನು ನೋಡ್ತಿದ್ದೆ ಯಾವಾಗಲಿಂದ. ನೋಡಲ್ಲಿ ಸಾಲು ಎಷ್ಟು ಹೊಡ್ತ ತಿಂದ್ಯೋ. ಮತ್ತೆ ಅಷ್ಟು ಆಗಬಾರ್ದು ಅಂದ್ಕೊಂಡಿದ್ದೀನಿ. ನಂಗಲ್ಲ, ಗೇಮಿಗೆ. ಪಾಪಿ ನೀಲ್ ಪ್ಲೇಸ್ ಮಾಡು ಬೋರ್ಡ್. ಸ್ವಲ್ಪ ಏನಾದರೂ ಮಾಡೋಣ. ಇದಾಯಿತು. ಆಮೇಲೆ ಇನ್ನೊಂದು ಪಿಕ್ಯಾಕ್ಸ್ ತೊಗೊಂಡ್ಬಿಟ್ಟು ಇಲ್ಲಿರ್ತೀನಿ. ಆಮೇಲೆ ಏನಂತಂದರೆ ವುಡನ್ ಪಿಕ್ಯಾಕ್ಸ್ ತಂದು ಇಲ್ಲಿರ್ತೀನಿ. ಟರ್ಟಲ್ ಯಾಕೆ ಇಲ್ಲಿ ಓಡಾಡ್ತೈತಿ? ವಾವ್, ಹೆಂಗೆ ಹೋಗ್ತೈತಿ ನೋಡು. ಹೆಲಿಕಾಪ್ಟರ್ ತಿದುದುಕ್ ಥರ ಹೋಗ್ತೈತಿ. ಒಂದು ಏನು 3 ಬ್ರೆಡ್, 10 ಆ್ಯಪಲ್, 21 ಪೊಟ್ಯಾಟೋಸ್. ಅಂದರೆ ನನ್ನ ಇದು ಬಂತು 1 ಎಮರಾಲ್ಡ್. ಲೆಟ್ಸ್ ಗೋ ಗೈಸ್. ಏನು ಲೂಟಿ ಸಿಕ್ತು ನಂಗಂದ್ರೆ, ಏನು ಲೂಟಿ ಅದು. ಈ ಮನೆಯಲ್ಲೂ ಒಂದು ಚೆಸ್ಟ್ ಇರುತ್ತೆ ನೋಡ್ಕೊಳ್ಳಿ. ಎಲ್ಲೇ ಹೋದರೂ ಬ್ರೆಡ್ಡೇ ಕೊಡ್ತಿದ್ದಾರಲ್ಲ. ಲೆದರ್ ಆರ್ಮರ್ ಬೇಡ, ಈಗಾಗಲೇ ಗೋಲ್ಡ್ ಆರ್ಮರ್ ಇದೆ, ಐರನ್ ಆರ್ಮರ್ ಇದೆ. ಲೆದರ್ ಆರ್ಮರ್ ತಗೊಂಡು ಏನು ಮಾಡೋಣ ಇವಾಗ? ಅದಕ್ಕೆ ಸ್ವಲ್ಪ ಬೇಡ. ಇವರೇನೋ ಮಾತಾಡ್ತಾರೆ. ನಾನು ಬಂದ ತಕ್ಷಣ ಓಡೋಗ್ಬಿಟ್ರು. ಯಾಕಪ್ಪ ನಿನಗೇನು ಮಾಡಿದ್ದೀನಿ? ಇದರಲ್ಲಿ ಇರಲ್ಲ, ಇದರಲ್ಲಿ ಚೆಷ್ಟೇ ಇರಲ್ಲ. ವೇಸ್ಟ್ ಆಯ್ತು. ಅಂದರೂ ಸ್ವಲ್ಪ ಒಂದು ಬೆಡ್ ತೊಗೊಂಡಿರ್ತೀನಿ ನಾನು. ಒಂದು ಬೆಡ್ಡು ಹೊರಗಡೆ ಹೋಗ್ಬಿಟ್ಟು ಕ್ಲೋಸ್ ದಿ ಡೋರ್ ಮಾಡೋಣ. ಇದರಲ್ಲಿ ಒಂದು ಚಾಲೆಂಜ್ ಇಡ್ತೀನಿ. 60 ಡೇಸ್ 100 ಡೇ ಮಾಡೋಣ. 100 ಡೇಸ್ ಈ ಹಾರ್ಡ್ಕೋರ್ ವರ್ಲ್ಡಲ್ಲಿ ಸರ್ವೈವ್ ಮಾಡಬೇಕು. ಮಾಡಿದ್ರೆ ನೀವು ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಅದಕ್ಕೆ ಒಂದು ಸಣ್ಣ ಮನೆ ಕಟ್ಟಿಬಿಡೋಣ. ನಾನು ಮತ್ತೊಂದು ಕೈ ಯೂಸ್ ಮಾಡ್ತಿಲ್ಲ, ಯಾಕಂದರೆ ಕ್ಯಾಮ್ರಾ ಗಡ್ಡ ಆಗುತ್ತೆ ಅಂತ. ಮನೆ ಸಣ್ಣಗೆ ಕಟ್ಟೋಣ, ಯಾಕಂದರೆ ಪ್ಲ್ಯಾನ್ಸು ಅಷ್ಟಿಲ್ಲ. ಇಳಿಯೋದಂಗೆ ಕತ್ಲಿ ಆಗಕ್ಕಿನ್ನ ಸ್ವಲ್ಪ ಟೈಮ್ ಇದೆ. ನೋ ಟೆನ್ಷನ್ ಅಷ್ಟೇ, ನೋ ಟೆನ್ಷನ್ ಮಾಡ್ಕೋಬಾರ್ದು ಅಷ್ಟೇ. ಅದಕ್ಕಿಂತ ಮುಂಚೆ ಮೊದಲು ಇದನ್ನು ಮುಡ್ಕೊಂಡ್ಬಿಟ್ಟು ಒಳಗೋಗಿ ಸೇರೋದು ಒಳ್ಳೇದು ಅನಿಸ್ತೈತಿ. ಯಾಕಂದರೆ ಆಮೇಲೆ ಏನು ಆಗೋದ್ರ ಕಷ್ಟ. ಸೂರ್ಯ ಯಾವಾಗ ಮುಳುಗ್ತಾನೆ ಆವಾಗ ನಾನು ಮಲ್ಕೋಬೇಕು. ಇಲ್ಲ, ಈ ಗೇಮಲ್ಲಿ ಮಲ್ಗೋಕ್ಕೆ ಆಗಲ್ಲ. ಡಿಪ್ರೆಷನ್, ಅದೇ ಡಿಪ್ರೆಷನ್. ಪೊಸಿಷನ್ ಅಂದರೆ ಕೋಆರ್ಡಿನೇಟ್.
ಯಾವನ್ನ ಬಂದು ನೋಡ್ತಾನೆ ವಿಲೇಜರ್. ಅಯ್ಯೋ ಎಷ್ಟೊತ್ತಿಗೆ ಮುಳುಗ್ತಾನಪ್ಪ ಇವನು. ಅವಾಗಲಿಂದ ಕಾಯ್ತಿದ್ದೀನಿ. ಆ ಚೂರು ಡಿಪ್ಪಾದರೂ ಸಾಕು, ಹೋಗಿ ಮಲ್ಕೋಬೋದು. ಟೂ ಡೇ ಆಗಿರತ್ತೆ ನೋಡಿ ಹೇಳೋಷ್ಟೊತ್ತಲ್ಲಿ. ಟೂ 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 ಯಾವನು ಸ್ಪಾನ್ ಮಾಡ್ತಿಲ್ಲ ಅಂದ್ಕೊಂಡು ಹೊರಗೆ ಹೋಗ್ತೀನಿ. ಅಲ್ಲಿ ಯಾರು ಸ್ಪಾನ್ ಮಾಡೋದಿಲ್ಲ, ಅದಕ್ಕೆ ಜಿಂಗಲ್ಲಕ್ಕ ಮಾಡ್ತೀನಿ. ಇಲ್ಲಿ ಇಲ್ಲಿ ಹೊರಗೂ ಹೋಗಲ್ಲ, ಒಳಗೂ ಹೋಗಲ್ಲ. ಬಾ ಬೈ ಸಾಪ್, ಯಾಕೆ ಹೆದರ್ಕೊಂಡ್ಯಾ? ಎಸ್, ಗುಡ್ ಲೂಟ್. ತೆಗಿಯೋಣ. ಹೊಡೆದಾಕೋಣ ಅಂದರೆ ಹಾಕ್ಕೊಂಡು ತೆಗೆದು ಆಗ್ತೈತೆ ಇದು. ಇದು ಯಾಕೆ ಅದೆಲ್ಲ ಹಿಂಗಾಗತ್ತು? ಯಾಕೆ ವೈ? ಕ್ರಾಫ್ಟಿಂಗ್ ಟೇಬಲ್. Wait bro, where is the crafting table? ಕ್ರಾಫ್ಟಿಂಗ್ ಟೇಬಲ್ ಎಲ್ಲೋ ನಂಗೆ ಕಾಣಿಸ್ತಾನೆ ಇಲ್ಲ. ಹೋಯ್ತಾ? ಹೋಯ್ತು. ಟಾಟಾ ಕ್ರಾಫ್ಟಿಂಗ್ ಟೇಬಲ್ಗೆ ಒಂದು ಟಾಟಾ. ಈ ಕ್ರಾಫ್ಟಿಂಗ್ ಟೇಬಲ್ ಎಲ್ಲಿಟ್ಟು ಬಂದು ನನಗಂತೂ ಗೊತ್ತಾಗ್ತಿಲ್ಲ. ಸಮ್ ಡೋರ್ ಬೇಕು. ಈಗ ಒಂದು ಕ್ರಾಫ್ಟಿಂಗ್ ಟೇಬಲ್ ಮಾಡಬೇಕು. ಆಯಿತು, ಯು ಪ್ಲೇಸ್ ಇಟ್ ಹಿಯರ್. ಇಲ್ಲಿ ಆಮೇಲೆ ಒಂದು ಬೆಡ್ ತಗೋ, ಇದನ್ನು ಇಲ್ಲಿಡು. ಒಂದು ಫರ್ನೆನ್ಸ್ ಮಾಡಬೇಕು, ಅದಕ್ಕೆ ಕ್ರಾಫ್ಟಿಂಗ್ ಟೇಬಲ್ ಬೇಕು. ಫರ್ನೆನ್ಸ್, ಒಂದು ಫರ್ನೆನ್ಸ್. ಆಮೇಲೆ ಒಂದು ಡೋರ್. ಒಂದು ಪ್ಲ್ಯಾಂಕ್ ಮಿಸ್ಸಿಂಗ್ ಇದೆ. ಒಂದು ಪ್ಲ್ಯಾಂಕ್ ಇದು ಮಿಸ್ಸಿಂಗ್. ಏನು ಮಾಡೋಣ, ಒಂದು ವುಡ್ ತಗೋಬೇಕು. ಅದಕ್ಕೆ ವುಡ್ ತಗೊಂಡ್ಬಿಟ್ಟು ಕ್ರಾಫ್ಟಿಂಗ್ ಟೇಬಲಿಗೆ ಹೋಗಿ ಕ್ರಾಫ್ಟ್ ಮಾಡಿ ಡೋರ್ಸ್ ಮಾಡಿ ಇದನ್ನಿಲ್ಲಿಟ್ಟು ಇನ್ನೂ 2 ಇದೆ. ಏನು ಮಾಡೋಣ ಗೊತ್ತಾ? ತಡಿ. ಇದನ್ನು ಬ್ರೇಕ್. ಆಮೇಲೆ ಇದನ್ನು ಹಿಂಗಿಟ್ಬಿಡು. 2 ಕೂಡ್ಕೊಂಡಿರೋ ಡೋರ್ ಐತಿ, ಚೆನ್ನಾಗೈತೆ. ಇಲ್ಲಿ ಹೊಡಿದ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ಇದನ್ನು ಇಲ್ಲಿ. ಓ ಬೈ ಸಾಪ್, ಅಲ್ಲಿ ಪ್ಲೇಸ್ ಮಾಡೋಕ್ಕೆ ಬರಲ್ಲ. ವಾವ್, ಸೂಪರ್. 2 ಡೇ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಇವತ್ತಿನ ವಿಡಿಯೋ ಇಲ್ಲಿಗಾಯಿತು. ಸೊ ಬಾಯ್. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಅದಕ್ಕಿಂತ ಜಾಸ್ತಿ ಹೇಳ್ಬೇಕಂದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಯ್ಯೋಯ್ಯೋ, ಎಲ್ಲಿಂದ ಬಂದ್ಬಿಡ್ತು ಬಿಚಾಚೆ.